ಸೊಸೆ 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 ಏನ್ ಪೂರ್ಣ ಹೀಗಾಗೋಯ್ತು? ಬಾಳಿ ಬದುಕಿರೋ ಮನೆ ನನ್ನಿಂದ ಕೈ ತಪ್ಪೋಗ ಹಾಗಾಯ್ತಲ್ಲ. ಇವತ್ತು ಈ ಮನೆ ನಮ್ದು. ನಾಳೆಯಿಂದ ಈ ಮನೇಲಿ ಬೇರೆ ಯಾರೋ ಇರ್ತಾರೆ. ನಮ್ ನೆನಪುಗಳನ್ನೆಲ್ಲ ತುಳ್ಕೊಂಡು ಯಾರ್ಯಾರೋ ಓಡಾಡ್ತಿರ್ತಾರೆ. ನೆನಪುಗಳೇ ಹಾಗಲ್ವ ರೀ? ಕೆಲವರು ತುಳ್ಕೊಂಡು ಓಡಾಡ್ತಾರೆ, ನಾವು ತಳ್ಕೊಂಡು ಓಡಾಡ್ಬೇಕು. ಈ ಮನೆ ನಮ್ ಕೈ ಬಿಟ್ಟು ಹೋಗುತ್ತಲ್ಲ ಅನ್ಪೂರ್ಣ. ಇರೋ ಮನೆನ ನಮ್ದು ಅಂದ್ಕೋಬೇಕು ರೀ. ಹೋಗೋ ಮನೆಗೆ ನಮ್ಮ ಹೆಸರನ್ನ ಹಚ್ಚಬಾರ್ದು ಬಿಡಿ. ಅಲ್ಲ, ನಾಳೆಯಿಂದ ನಾವಿರೋದೆಲ್ಲಿ? ಬದುಕೋದು ಹೇಗೆ? ಜೀವನ ನಡೆಸೋ ಜವಾಬ್ದಾರಿ ಯಾವತ್ತೂ ಆ ಭಗವಂತಂದೆ. ನಾವೇನಿದ್ರು ನಡೆಯೋರಷ್ಟೇ. ಅವನೇ ಯಾವ್ದಾದ್ರು ಒಂದು ದಾರಿ ತೋರಿಸ್ತಾನೆ ಬಿಡಿ. ಇಲ್ಲಿ ನನ್ನ ಹೃದಯನೇ ಒಡೆದು ಹೋಗ್ತಾ ಇದೆ. ಆದ್ರೂ ನೀನಿಷ್ಟು ಸಮಾಧಾನವಾಗಿ ಮಾತಾಡೋಕೆ ಹೇಗ್ ಸಾಧ್ಯ ಆಗ್ತಿದೆ ಅನ್ಪೂರ್ಣ? ನನ್ನ ಹೃದಯನೂ ಒಡೆದು ಹೋಗಿದೆ ರೀ. ಅಳೋಕೆ ಕಣ್ಣೀರು ಉಳ್ದಿಲ್ಲ ಅನ್ಸುತ್ತೆ. ಎಲ್ಲ ಕಳೆದು ಹೋದ್ಮೇಲೆ ಉಳಿಯೋದು ಮೌನ ತಾನೆ. ಬಿಡಿ, ಯಾಕೆ ಅಳ್ತೀರಾ? ನೀವೇನು ಯಾವುದೋ ಕೆಟ್ಟ ಕೆಲಸ ಮಾಡಿ ಮನೇನ ಕಳ್ದಿಲ್ವಲ್ಲ. ಯಾರಿಗೂ ಒಳ್ಳೇದಾಗುತ್ತೆ ಅಂತ ಶ್ಯೂರಿಟಿಗೆ ಸೈನ್ ಮಾಡಿದ್ರಿ, ಹೀಗಾಗೋಯ್ತು. ಏನ್ ಮಾಡಕ್ಕಾಗತ್ತೆ? ಬಿಡಿ. ದೇವ್ರು ಇವತ್ತು ನಮ್ಮಿಂದ ಏನೋ ಕಿತ್ಕೋತಿದ್ದಾನೆ ಅಂದ್ರೆ ಅದರ ಅರ್ಥ ಇಷ್ಟೇ, ನಾಳೆ ದಿವಸ ನಮ್ಗೆ ದೊಡ್ಡದನ್ನು ಕೊಡೋಕೆ ನಮ್ಮನ್ನು ಸಿದ್ಧ ಮಾಡ್ತಿದ್ದಾನೆ ಅಂತ. ಏನ್ ಅನ್ಪೂರ್ಣ, ಸಮಾಧಾನ ಮಾಡ್ತಾ ಇದೀಯಾ? ಇಲ್ಲ ರೀ, ಏನೋ ವಿಷಯನೇ ಅದು. ಈಗ ನಾವಿತ್ತು ಮನೆ ಕೈ ಬಿಟ್ಟು ಹೋಗಿದೆ, ಆದ್ರೆ ನಮ್ಮ ಒಕ್ಕಟ್ಟು ಇನ್ನೂ ಹಾಗೆ ಇದೆಯಲ್ಲ. ತಲೆ ಮೇಲೆ ಸೂರ್ ಹೋಗಿದೆಯಾ ಹೊರತು ನಮ್ಮೆಲ್ಲರ ಪ್ರೀತಿ ಇನ್ನೂ ಹಾಗೆ ಇದೆಯಲ್ಲ. ಆದ್ರೂ ನಾನು ತಪ್ಪು ಮಾಡ್ಬಿಟ್ಟೆ ಅನ್ಪೂರ್ಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಆಸ್ತಿ ಎಲ್ಲ ನನ್ನಿಂದಾಗೆ ಹೋಯ್ತಲ್ಲ. ಚಚೆ, ಆಸ್ತಿ ಎಲ್ಲಿ ಹೋಯ್ತು? ನೀವೇ ನನ್ನ ಆಸ್ತಿ. ನೀವು ನನ್ನ ಕಣ್ಣು ಮುಂದಿದ್ದೀರಲ್ಲ, ಅಷ್ಟು ಸಾಕು ನನಗೆ. ನನ್ನ ಜೀವನ ಪೂರ್ತಿ ನಿಮ್ಮ ತೋಳಿನೆರಳಲ್ಲೇ ಕಳಿಸ್ಬಿಡ್ತೀನಿ.
ಆಹಾಹಾ ಪಾಪ ಮುಖ ಸೊರಗೋಗಿದೆ. ಇಷ್ಟು ದಿವಸ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ಇದ್ದ ಇವನು ನಾಳೆ ಬೀದಿ ಪಕ್ಕದಲ್ಲಿ ಮಲಗೋ ಪರಿಸ್ಥಿತಿ. ಹಾಗಂತ ಈಗ ನಾನು ನಾಟಕ ಆಡದೆ ಹೋದ್ರೆ ತಪ್ಪಾಗುತ್ತೆ. ಕೇಶವ್, ಗಾಯತ್ರಿ, ನಾಳೆಯಿಂದ ಈ ಮನೆ, ಈ ಆಸ್ತಿ ನಿಮ್ ಪಾಲ್ಗಿಲ್ಲ ಅಂತ ಬೇಜಾರ? ಹಾಗಲ್ಲ ಗಾಯತ್ರಿ. ಪಾಪ ನೀನು ಕೇಶವ್, ನನಗಿದೆಲ್ಲದಕ್ಕಿಂತ ದೊಡ್ಡ ಆಸ್ತಿ ಅಂದ್ರೆ ನೀವು ನನ್ನ ಜೊತೆ ಇದ್ರೆ ನನಗೆ 100 ಆನೆ ಬಲ. ಇಷ್ಟಕ್ಕೂ ಈ ಆಸ್ತಿ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಜನ್ಮ ಜನ್ಮಾಂತರಕ್ಕೂ ನನ್ನ ಜೊತೆ ಇರೋ ಗಂಡ ನೀವು ತಾನೆ. ತಲೆ ಕೆಡಿಸ್ಕೋಬೇಡಿ ಕೇಶವ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಇದು ಒಳ್ಳೇದಕ್ಕೆ ಅನ್ಕೊಳ್ಳಿ. ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಗಾಯತ್ರಿ. ನೀನು ಈ ಮನೆ ಸೊಸೆ ಆಗ್ಬೇಕು ಅಂತ ಇದ್ದ ಮನೆನ ಬಿಟ್ಟು ಈ ಮನೆಗೆ ಬಂದ್ವಿ. ಆದ್ರೆ ಈಗ ನೀನ್ ಕಾಲಿಟ್ಟ ಮನೆಯಿಂದ ನೀನ್ ಕಾಲ್ ಕಿತ್ಬೇಕಲ್ಲ ಅನ್ನೋ ದುಃಖ ಗಾಯತ್ರಿ. ಅಸಹ್ಯ. ನೀನ್ ತಬ್ಕೊಂಡ್ರೆ ನನ್ ಮೈ ಮೇಲೆ ಜಿರ್ಲೆ ಓಡಾಡ್ದಾಗ ಆಗತ್ತೆ. ಇದನ್ನ ತಡೆಯೋದಕ್ಕೆ ಯಾವ ದಾರಿನೂ ಇಲ್ವಾ ಗಾಯತ್ರಿ? ಇಂಥ ಟೈಮಲ್ಲಿ ತಾತ ಆದ್ರೂ ಮನೇಲಿ ಇರ್ಬಾರ್ದಿತ್ತ. ಅಬ್ಬಾ, ಇವನ್ಗೆ ಈ ಲೆವೆಲ್ಗೆ ದುಃಖ ಆಗಿದೆ ಅಂದ್ರೆ ಇನ್ನ ಮನೆಯಲ್ಲಿರೋರೆಲ್ಲ ಯಾವ ಲೆವೆಲ್ಗೆ ಫೀಲ್ ಮಾಡ್ಕೊಂಡಿರ್ಬೋದು. ಒಟ್ನಲ್ಲಿ ಹೋಲ್ಸೇಲ್ ಆಗಿ ಈ ಮನೆ ಎದೆ ಮೇಲೊಂದು ಬಾಂಬ್ ಹಾಕಿದ್ದಾರೆ. ನಾಳೆಯಿಂದ ಇವ್ರ ಜೊತೆ ಇದ್ದು ಇವ್ರು ಅನುಭವಿಸೋ ಕಷ್ಟನ ಕಣ್ಣಾರೆ ನೋಡ್ಬೇಕು. ಅಪ್ಪ, ಈ ಸೀನಲ್ಲಿ ನೀನಿರ್ಬೇಕಾಗಿತ್ತು. ಗಾಯತ್ರಿ, ಹೋಗಿ ಇಂಥ ಟೈಮಲ್ಲಿ ಹೀಗೆಲ್ಲ ಆಗ್ಬೇಕಾಗಿತ್ತ? ನೀನು ಗರ್ಭಿಣಿ, ಆ ದೇವ್ರಿಗೆ ಕರುಣೆನೇ ಇಲ್ವಾ? ಇದೆ, ನನ್ ಮೇಲಿದೆ. ಆದ್ರೆ ಸೀತಾರಾಮನ್ ಮನೆ ಮೇಲೆ ಖಂಡಿತ ಇಲ್ಲ, ಇರ್ಬಾರ್ದು. ಏನಾಯ್ತು ವೈ? ಬದುಕಿ ಬಾಳಿದ ಮನೆ ಇದು. ಈ ಮನೆ ಅರಾಜಾಗತ್ತೆ ಅಂದ್ರೆ ನೋವಾಗಲ್ವಾ ಹೇಳಿ? ವೈ, ಇದು ಜಸ್ಟ್ ಒಂದು ಮನೆ ಅಷ್ಟೇ. ಇದು ಹೋಗೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಏನು ಹೇಳಕ್ ಬಂದೆ ಅಂದರೆ, ಈ ಭಾಳ ಬದುಕಿದ ಮನೆನ ನೆನೆಸ್ಕೊಂಡು ಕಣ್ಣೀರು ಹಾಕೋದಕ್ಕಿಂತಲೂ ನಾಳೆ ನಾವು ಯಾವ ಮನೇಲಿ ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾಳೆ ನಾವು ಎಲ್ಲಿರ್ತೀವಿ, ಹ್ಯಾಕೆ ಬದುಕ್ತೀವಿ, ನಮ್ಮ ತಲೆ ಮೇಲೆ ಸೂರ್ಯ ಇರುತ್ತಾ, ತಿನ್ನೋದು ಗತಿ ಏನು, ಇದ್ರ ಬಗ್ಗೆ ಯೋಚನೆ ಮಾಡೋ. ಆ ಕಣ್ಣೀರು ಹಾಕೋಬೇಕಾದ್ರೆ ನಾನು ಕಂಪ್ನಿ ಕೊಡ್ತೀನಿ. ವೈ, ಈ ಐಟಮ್ಗಳಿರುತ್ತಲ್ಲ, ಅದೇ ರೀತಿ ಮನೆನೂ ಒಂದು ಐಟಮ್ಮು. ಈ ವಸ್ತು ಹೋಗಿದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು, ಯೋಚನೆ ಮಾಡಬಾರ್ದು. ನಿಜ ರೀ, ನಿಜವಾಗ್ಲೂ ಸಂಪಾದನೆ ಮಾಡಿದವ್ರಿಗೆ ಆ ನೋವೇನು ಅಂತ ಅರ್ಥ ಆಗತ್ತೆ. ಪಾಪ ನಿಮಗೆಲ್ಲಿ ಗೊತ್ತಾಗ್ಬೇಕು ಹೇಳಿ? ಬೇರೆಯವ್ರ ದುಡ್ಡಲ್ಲಿ ಬದುಕನ್ನ ಕಂಡುಕೊಂಡವ್ರಿಗೆ ಭಾವನೆಗಳು ಹೇಗೆ ಅರ್ಥ ಆಗತ್ತೆ? ಮನಸ್ಸು ಕೂಡ ನಿಮ್ಗೆ ಕೇವಲ ವಸ್ತು ಹಾಗೆ ಕಾಣಿಸುತ್ತೆ ಅಲ್ಲ? ನೀವು ಮನುಷ್ಯನ್ರಿ. ವೈ, ನೀನ್ ಮಾತ್ಕೊಂಡು ನನ್ನನ್ನು ಕಂಡ ಮಾಡೋದು ನನ್ಗಿಷ್ಟ ಆಗಲ್ಲ. ನಾನು ಜೀವನ ಅನ್ನೋದನ್ನ ಅಷ್ಟೋ ಇಷ್ಟೋ ತಿಳ್ಕೊಂಡಿದ್ದೀನಿ ಕಣೆ. ಈ ಸ್ವಾಭಿಮಾನ ಅನ್ನೋದು ಒಂದು ವೀಕ್ನೆಸ್ ಹೊರತು ಗ್ರೇಟ್ನೆಸ್ ಅಲ್ಲ. ಮೂರ್ನು ಬಿಟ್ಟವ್ರನ್ನ ಮನೆ ಹಾಳ್ರು ಅನ್ನೋ ಕಾಲ ಒಂದಿತ್ತು. ಈಗ ಕಾಲ ಬದಲಾಗಿದೆ. ಮೂರ್ನು ಬಿಟ್ಟವ್ರನ್ನೇ ಮರ್ಯಾದಸ್ಥರು ಅಂತ ಕರೀತಾರೆ.
ಇನ್ನೇನು ಎಲೆಕ್ಷನ್ಸ್ ಬರುತ್ತೆ ನೋಡ್ತಾ ಇರೋ. ಮೂರ್ನು ಬಿಟ್ಟವ್ರೆ ಕೈ ಜೋಡಿಸ್ಕೊಂಡು ಮನೆ ಮನೆಗೂ ಬರ್ತಾರೆ, ಕಾಲ್ಗೂ ಬೀಳ್ತಾರೆ, ನಾವೇ ನಿಯತ್ತು ಅಂತಾರೆ, ಓಟ್ ಹಾಕಿ ಅಂತಾರೆ. ಅದಕ್ಕೂ ಮುಂಚೆ ಅವರು ಬೇರೆ ಪಕ್ಷದಿಂದ ಹಾರು ಬಂದವರಾಗಿರ್ತಾರೆ. ಅಂಥವ್ರ ಮಧ್ಯೆ ಬದುಕ್ತಾ ಇರೋರು ನಾವು. ಹೌದ್ರಿ, ನಾವು ಅಂಥವ್ರ ಮಧ್ಯೆನೇ ಇದ್ದೀವಿ. ಸಗಣಿನ ತಟ್ಟೆಲ್ ಹಾಕೊಂಡ ತಕ್ಷಣ ಮೂರು ಬಿಟ್ಟವರು ಅದನ್ನೇ ಭೃಷ್ಟ ಅನ್ನ ಅಂತ ತಿಂತಾರೆ, ಆದ್ರೆ ನಾವ್ ತಿನ್ನಲ್ಲ. ಅಂದ್ರೆ ನನ್ನನ್ನ ಸಗಣಿ ತಿನ್ನೋನು ಅಂತ ಹೇಳ್ತಿದ್ಯಾ? ಗಂಡ ಅನ್ನೋ ಮರ್ಯಾದೆನೇ ಇಲ್ವೇನೆ ನಿನಗೆ? ಬೇಡ ಅಂದರು ಅದನ್ನ ಯಾಕ್ರಿ ಬಯಸ್ತಿದ್ದೀರಾ? ಮನೆ ಹಾಳು ಮಾಡಿದಾಯ್ತಲ್ಲ, ಯಾವ್ದಾದ್ರು ರಾಜಕೀಯ ಪಕ್ಷ ಸೇರ್ಕೊಂಡು ದೇಶ ಹಾಳು ಮಾಡಿ ಹೋಗಿ. ಬೇಡ ಬಿಡು, ಈಗ ಯಾಕ ಮಾತು? ನೀನೋ ಸ್ವಲ್ಪ ಅಪ್ಸೆಟ್ ಆಗಿದ್ಯಾ ಅಂತ ಅನ್ಸುತ್ತೆ. ಮಲಕ್ಕೋ ಬಾವೈ, ಇಂಥ ಹಾಸಿಗೆ ಮೇಲೆ ಸುಖವಾದ ನಿದ್ದೆ ಮಾಡೋ ಅವಕಾಶ ಇವತ್ತೇ ಲಾಸ್ಟ್. ನಾಳೆ ಇದು ನಿನಗೆ ಸಿಗೋದಿಲ್ಲ. ನಿನ್ನ ಜೊತೆ ಜಗಳ ಮಾಡಿಕೊಂಡು ನಿದ್ದೆ ಹಾಳು ಮಾಡ್ಕೊಳ್ಳೋಕೆ ನಾನು ತಯಾರಿಲ್ಲ. ಗುಡ್ ನೈಟ್ ಆದರೂ ಅನ್ಕೋ, ಬ್ಯಾಡ್ ನೈಟ್ ಆದರೂ ಅನ್ಕೋ, ಮಾವನ ಮನೆ ಈ ಲಾಸ್ಟ್ ನೈಟ್ನ ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಕೀರ್ತಿ, ಸಾರಿ ಕೀರ್ತಿ, ಬಂದು ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಸುತ್ತೆ. ನಾನೇನು ಇಲ್ಲೇ ಮಲ್ಕೊಳಕ್ ಬಂದಿಲ್ಲ, ಹಾಗಂತ ಹೊರಗಡೆ ಮಲ್ಗೋದ್ರು ನಿದ್ದೆ ಬರ್ತಿಲ್ಲ. ಯಾರೋ ಕರಳಿಗೆ ಕೈ ಹಾಕಿ ಕಿವುಚ್ದಾಗ ಹಾಕ್ತಿದೆ. ಇವತ್ತೇ ಕೊನೆ ದಿನ ಕೀರ್ತಿ, ನಾಳೆ ಹರಾಜು. ಆಮೇಲೆ ಈ ಮನೆಗೂ ನಮಗೂ ಯಾವುದೇ ಸಂಬಂಧ ಇರೋದಿಲ್ಲ. ಯಾರೋ ಬರ್ತಾರೆ, ಯಾರೋ ಇರ್ತಾರೆ. ಹೊಸ ಬಣ್ಣ, ಹೊಸ ಜಗತ್ತು. ನಮ್ಮ ನೆನಪುಗಳನ್ನ ಅಳಿಸಾಕಿ ಅವರು ಬದುಕ್ಬಿಡ್ತಾರೆ. ಇದು ನನ್ನ ಕೈ ಸಹಿಸಕ್ ಆಗ್ತಿಲ್ಲ ಕೀರ್ತಿ. ಅಟ್ಲೀಸ್ಟ್ ನಾವು ಸಾಯೋವರೆಗೂನಾದ್ರೂ ಈ ಮನೇಲಿ ಇರ್ಬೇಕು ಅನ್ನೋದು ನನ್ನ ಆಸೆ. ಇದೇ ಮನೆಗಲ್ವಾ ಕೀರ್ತಿ ನೀನ್ ಮೊದಲು ಬಂದಿದ್ದು? ಇದೇ ಮನೆ ಮಾಡಿ ಮೇಲೆ ನಿಂತು ನಾವಿಬ್ರು ಗುಟ್ಟಾಗಿ ಮಾತಾಡಿದ್ದು. ಇದೇ ಮನೇಲಿ ಕಿತ್ತಾಡಿದ್ದೀವಿ, ಇದೇ ಮನೇಲಿ ಟೆಡ್ಡಿ ಬೇರ್ ಇಟ್ಕೊಂಡು ಮಾತಾಡಿದ್ದೀವಿ. ಇದೇ ಮನೆಯಿಂದ ನನಗೆ ಕದ್ದು ಮುಚ್ಚಿ ಫೋನ್ ಮಾಡಿದ್ದು. ನಿನ್ ಪಕ್ಕ ಕೂತು ನಿನ್ ಕೈ ಕೈ ಹಿಡ್ಕೊಂಡು ಮಾತಾಡಿದ್ದು ಇದೇ ಮನೇಲಿ. ಇದೇ ರೂಮಲ್ಲಲ್ವಾ ನಾನು ಕೊಟ್ಟು ಸೀರೆ ಉಟ್ಕೊಂಡು ನೀನ್ ಅಲಂಕಾರ ಮಾಡ್ಕೊಂಡು ನನ್ನ ಎದುರುಗಡೆ ಬಂದು ನಿಂತಿದ್ದು. ನನ್ನ ಮೇಲ್ ನಿಂತು ಕೆಳಗಡೆ ನೋಡ್ತಿದ್ದಾಗ ನೀನ್ ನನ್ನ ಹುಡುಕ್ತಿದ್ದು. ನಿನ್ನ ಆಚೆ ತಳ್ಳಿದ್ದು, ನಿನ್ನ ನಿನ್ ಜೊತೆ ಜಗಳ ಆಡಿದ್ದು, ನಿನ್ನ ಮುತ್ತಾಡಿದ್ದು ಇದೇ ಮನೇಲಲ್ವಾ ಕೀರ್ತಿ? ಇದೇ ಮನೇಲಲ್ವಾ? ಈಗ ಈ ಮನೆ ನಾಳೆ ಹರಾಜ್ ಹಾಕ್ಬಿಡ್ತಾರೆ ಕೀರ್ತಿ, ನಾಳೆ ಹರಾಜ್ ಹಾಕ್ಬಿಡ್ತಾರೆ. ನಿನ್ಗೇನು ಅನ್ನಿಸ್ತಿಲ್ವಾ ಕೀರ್ತಿ? ಹೇಳು ಕೀರ್ತಿ, ನಿನ್ಗೇನು ಅನ್ನಿಸ್ತಿಲ್ವಾ? ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ದ ನಾನು. ಆದ್ರೆ ಈಗ ನನಗೆ ಬೇಜಾರಾಗ್ತಿದೆ ಕೀರ್ತಿ. ಆ ಭಗವಂತ ಈ ಮನೆ ನುಡಿಸ್ಕೊಳಕ್ ಯಾಕೆ ಒಂದೇ ಒಂದು ಅವಕಾಶ ಕೊಡಬಾರ್ದು? ಹೊಸದಂಗ ಅವಳ ಗಂಡನ್ ಕೊಟ್ಟ, ನಿನ್ನ ಈ ಮನೆಗೆ ವಾಪಸ್ ಕಳಿಸ್ತಾ. ಆದ್ರೆ ನಮ್ಗೆ ಯಾಕೆ ಈ ಮನೆ ನುಡಿಸ್ಕೊಳಕ್ ಅವಕಾಶ ಕೊಡ್ತಿಲ್ಲ? ಯಾಕೆ ಕೊಡ್ತಿಲ್ಲ? ನಿನಗೆ ಗಟ್ಟಿ ಮನ್ಸಿದೆ, ನೀನ್ ತಡ್ಕೋತೀಯ. ಕೀರ್ತಿ
ಇಲ್ಲ, ನನಗಾಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಕೀರ್ತಿ. ನನಗಂತೂ ಇವತ್ತು ನಿದ್ದೆ ಬರಲ್ಲ. ನಾನು ನೀನು ಕೂರ್ತಿದ್ದ ಜಾಗದಲ್ಲಿ ಕೂತು ಕಾಲ ಕಳೆದು ಬಿಡ್ತೀನಿ. ಗುಡ್ ನೈಟ್ ಕೀರ್ತಿ. ದೇವ್ರೆ, ಈ ಮನೆಯಲ್ಲಿ ನಾನು ಮಾಡ್ತಿರೋ ಕೊನೆ ಪೂಜೆ ಇದು. ಎಲ್ಲರನ್ನೂ ಕಾಪಾಡೋ ಭಗವಂತ ನೀನು. ಕಾಪಾಡು ಅಂತ ಕೇಳೋಲ್ಲ, ಕಷ್ಟ ಕೊಡು, ಅದೆಷ್ಟು ಕೊಡ್ತೀಯೋ ಕೊಡು. ಆದ್ರೆ ಅದನ್ನ ಎದುರಿಸೋ ಶಕ್ತಿ ಕೊಡು. ನಾವಿಲ್ಲದ ಮನೆಯಲ್ಲಿ ನೀನಿರ್ತೀಯ. ಯಾಕೆಂದ್ರೆ ಇಡೀ ಜಗತ್ತು ನಿಂದು. ಆದ್ರೆ ನಿನ್ನ ಆಶೀರ್ವಾದ ಇಲ್ಲದ ನೆಲೆಯಲ್ಲಿ ಮಾತ್ರ ನಮ್ಮನ್ನು ಇರಿಸ್ಬೇಡ. ಹರಾಜ್ ಶುರುವಾಗುತ್ತೆ. ಬರೋ ಜನ ಮನೆ ನೋಡಕ್ ಬರ್ತಾರೆ. ಅದಕ್ಕೆ ಅವಕಾಶ ಮಾಡ್ಕೊಡಿ. ಬರೋ ಜನ ನಿಮ್ಮನ್ನೆಲ್ಲ 1000 ಪ್ರಶ್ನೆ ಕೇಳ್ಬೋದು. ಅದಕ್ಕೆಲ್ಲ ಸಾವಕಾಶವಾಗಿ ಉತ್ತರ ಕೊಡಿ. ದಯವಿಟ್ಟು ಯಾರು ಎಲ್ಲೂ ಸಿಟ್ಟಾಕ್ಬೇಡಿ. ವಿವೇಕ್, ಹರಾಜ್ಗೆ ನಾವ್ಯಾರು ಬರಲ್ಲ. ನೀವು ನಿಮ್ಮಣ್ಣ ನೀವಿಬ್ಬರ ಸಂಭಾಳಿಸಿ. ಮಾರುತಿ, ಎಲ್ಲ ಮುಗಿದ್ಮೇಲೆ ಒಗ್ಗಟ್ಟು ಮನೆ ಗ್ರೂಪ್ ಫೋಟೋ ಇದೆಯಲ್ಲ, ಅದೊಂದನ್ನು ಮಾತ್ರ ತಗೊಂಡು ನಡಿಯಪ್ಪ. ಈ ಮನೆಯಲ್ಲಿ ನಮ್ಗೆ ಅಂತ ಉಳಿಯೋದು ಅದೊಂದೇ. ಎಲ್ರಿಗೂ ತಿಂಡಿ ಮಾಡಿಟ್ಟಿದ್ದೀನಿ. ಎಲ್ಲರೂ ತಿಂಡಿ ತಿಂದ್ಕೊಳ್ಳಿ. ಮಧ್ಯಾಹ್ನ ಊಟಕ್ಕೆ ನಾವು ಎಲ್ಲಿ ಇರ್ತೀವೋ ಸೊಸೆ